ನೋಡಿ. ಸಾರಾಯಿಸಿ ಶೆಯಲ್ಲಿ ನನ್ನ ದೇವಿ ಕಾಣುವಳು, ಸುಮಪಾನವೇ ಅವಳಾಗುತ್ತ ನನ್ನ ದೇಹ ಸೇರಿದಳು, ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಕೀರಿದಳು. ಸಾರಾಯಿಸಿ ಶೆಯಲ್ಲಿ ನನ್ನ ದೇವಿ ಕಾಣುವಳು, ಸುಮಬಾಣವೇ ಅವಳಾಗುತ್ತ ನನ್ನ ದೇಹ ಸೇರಿದಳು, ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ಜೀವ ಕೀರಿದಳು. Wine is better than whiskey. ಹಿಂದೆ ದೇವತೆಗಳು ಸಮುದ್ರ ಮಥನ ಮಾಡಬೇಕಾದ್ರೆ ಹುಡುಗ ಬಿಟ್ಲು ನನ್ನ ತಾಯಿ. ಈಗ ನಮ್ಮ DK ಸಾಹೇಬ್ರ ಸರ್ಕಾರ ರೋಡೆಲ್ಲ ಸಿಗಂಗ್ ಮಾಡ್ಬಿಟ್ಟೈತ್ರಿ. ದಿನೇ ಈ ತಾಯಿ ಭಕ್ತರು ಈ ಅರಸಿನಕೆರೆ ಗ್ರಾಮದಲ್ಲಿ ತುಂಬಾ ಜಾಸ್ತಿ ಆಗ್ಬಿಟ್ಟೈತ್ರಿ. ಮನೆಗೆ ಹೋಗಿ ನೋಡಿದ್ರೆ ನನ್ನ ಹೆಂಡತಿ ಕುಡಿಬೇಡ್ರಿ ಅಂತಾಳೆ. ಅವಳಿಗೇನ್ರಿ ಗೊತ್ತು ಈ ರಂಬೆ ರುಚಿ. ದಿಲೀಪ ಕೊಟ್ಟಂತ ವರದಕ್ಷಿಣೆ ಹಣ ತಕೊಂಡು ಜೈಪುರ ಬಾರಕ್ ಸುರಿದಿದ್ದೀನಿ. ಎಣ್ಣೆ ಖಾಲಿ ಆಯ್ತೈತೆ, ಜೋಬಲ್ಲಿ ನೋಡಿದ್ರೆ ದುಡ್ಡಿಲ್ಲ. ಈ ಎಣ್ಣೆ ಕುಡಿಬೇಕು ಅಂದ್ರೆ ಏನ್ ಮಾಡೋಣ? ಬ್ರಾಂದಿ ಮಾತಾಗೆ ವಿಸ್ಕಿ ಮಾತಾಗೆ ಸಕಿಲ ಎಲ್ಲೇ ಹೋಗಿದೆ ಇಷ್ಟೊತ್ತು? ನಾನು ಆ ಜಗನ್ಮಾತೆ ದೇವಸ್ಥಾನಕ್ಕೆ ಹೋಗಿದ್ದೇರಿ. ಅಲ್ಲಿಗೇನಕ್ಕೆ ಹೋಗಿದೆ? ದುಶ್ಚಟಗಳೆಲ್ಲ ಹೋಗಿಸಿ ಒಳ್ಳೆ ಮಾರ್ಗದಲ್ಲಿ ನಡ್ಸಮ್ಮ ಅಂತ ಆ ತಾಯಿ ಹತ್ರ ಬೇಡ್ಕೊಂಡ್ ಬರೋದಕ್ಕೆ ಹೋಗಿದೆ. ನಂದ ದುಷ್ಟಗಳನ್ನು ಬಿಟ್ಟು ಸನ್ಮಾರ್ಗೇರ ಮಾಡೋ ಶಕ್ತಿ ಆ ನಿನ್ ಕಲ್ಲದೇವ್ರಿಗಿದೇನೆ. ಹಾಗೇನೆ ಹೇಳಕ್ ಹೋಗ್ಬೇಡ್ರಿ. ಆದಿಶಕ್ತಿಗೆ ಅಸಾಧ್ಯವಾದದ್ದು ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಅವಳು ಮನ್ಸು ಮಾಡಿದ್ರೆ ಒಂದೇ ಒಂದ್ ನಿಮಿಷದಲ್ಲಿ ನಿಮ್ ದುಶ್ಚಟಗಳೆಲ್ಲ ಹೋಗಿ ಒಳ್ಳೆ ಮಾರ್ಗದಲ್ಲಿ ನಡೆಯೋಕ್ ಮಾಡ್ತಾಳೆ. ದಯವಿಟ್ಟು ಆ ತಾಯಿ ತೀರ್ಥ ಪ್ರಸಾದ ತಗೊಳ್ಳಿ. ಈ ಸುರಾದೇವಿ ತೀರ್ಥಕ್ಕಿಂತ ಆ ನಿನ್ ಕಲ್ಲು ದೇವರ ಕಾಲ್ ತೊಳೆದ್ ನೀರೇ ಚೈತನ್ಯಲ್ಲೇ ಹೋಗಾಚೆ. ಏನಂದ್ರೆ ಕಟ್ಕೊಂಡಿರೋ ಹೆಂಡತಿ ನೋಡು, ಈ ಜೀವನದಲ್ಲಿ ನಾನು ಈ ಸುರಾದೇವಿನ ಬಿಟ್ಟು ಮತ್ಯಾವ ದೇವರು ಕೈ ಮುಗಿಯಲ್ಲ. ಹಾಗೆಲ್ಲ ಹೇಳ್ಬೇಡ್ರಿ. ನೋಡಿ, ಕಟ್ಕೊಂಡಿರೋ ಹೆಂಡತಿ ಚಿಂತನೆ ಇಲ್ದೆ ಕೆಟ್ಟ ಮಾತ್ ಬಯಸೋ ಈ ಸಾರಾಯಿನೇ ನಿಮ್ಗೆ ಹೆಚ್ಚಾಗೋಯ್ತಾ? ಮನೇಲಿ ಅಡ್ಗೆ ಮಾಡೋದಕ್ಕೆ ಒಂದೇ ಒಂದಿಡಿ ಅಕ್ಕಿ ಕೂಡ ಇಲ್ಲ. ಈ ಸುಖ ಅನ್ಭವಿಸೋದಿಕ್ಕ ನಮ್ಮಣ್ಣ ನಿಮಗೆ ಕೊಟ್ಟು ಮದ್ವೆ ಮಾಡಿದ್ದು. ಅದು ಅಲ್ಲದೆ ನೀವು 3 ದಿವಸದಿಂದ ಮನೆ ಕೂಡ ಬಂದಿಲ್ಲ. ನೋಡು, ನಾನು ಇನ್ನು 1 ವಾರ ಮನೆಗೆ ಬರಲ್ಲ. ಏನಂದ್ರೆ ಮಾಡೋದಕ್ಕೆ ಒಂದ್ ಕಾಳು ಅಕ್ಕಿ ಆಗ್ಲಿ ಬೇಳೆ ಆಗ್ಲಿ ಏನು
ನೀವು ಊರೊತ್ತು ಇದೇ ರೀತಿ ಕುಡಿತಿದ್ರೆ ನಮ್ ಸಂಸಾರದ ಗತಿ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರಾ? ಸಕಿಲ ನೋಡು, ನಿನ್ನ ಉಪದೇಶ ಕೇಳಕ್ಕೆ ನನ್ನ ಹತ್ರ ಇಲ್ಲಿ ಟೈಮ್ ಇಲ್ಲ. ಬಾಟ್ಲು ಖಾಲಿ ಆಗೈತೆ. ನಾನು ಎಣ್ಣೆ ಹೊಡೆಯಕ್ಕೆ ಹೋಗ್ಬೇಕು, ದುಡ್ಡು ಕೊಡು ಅಷ್ಟೇ. ದುಡ್ಡು ಕೊಡು ಅಂತ ಕೇಳಿದ್ರೆ ನಾನು ಎಲ್ಲಿಂದ ಕೊಡ್ಲಿರಿ? ನನ್ನ ಹತ್ರ ಯಾವ ದುಡ್ಡು ಇಲ್ಲ. ಕಿವಿಲಿರೋ ವಾರನೇ ಬಿಚ್ಕೊಡೆ. ನೋಡಿ, ನೀವು ಒಳ್ಳೆ ಮಾರ್ಗದಲ್ಲಿ ನಡೆದಿದ್ರೆ ನನ್ನ ಕಿವಿಲಿರೋ ಓಲೇನು ಬೇಕಿದ್ರೆ ನನ್ನ ಕೊಳ್ಳಲ್ಲಿರೋ ಮಾಂಗಲ್ಯ ಬೇಕಾದ್ರೂ ಬಿಚ್ಕೊಡ್ತಾ ಇದ್ದೀನಿ. ಕರೆಕ್ಟ್, ಅದನ್ನೇ ಬಿಚ್ಕೊಡು. ಅದಕ್ಕೆ ನಂದಷ್ಟು ಜಾಸ್ತಿ ಬಾಟ್ಲು ಬರ್ತವೆ. ಆದ್ರೆ ನೀವು ಒಳ್ಳೆ ಮಾರ್ಗದಲ್ಲಿ ನಡೆಯಲ್ಲ ಅಂತ ನನಗೆ ಗೊತ್ತಾದ್ಮೇಲೆ ನನ್ನ ವಸ್ತುಗಳನ್ನ ನನ್ನ ಕೈಯಾರೆ ನಿಮಗೆ ಬಿಚ್ಕೊಟ್ಟು ನನ್ನ ಕಾಲ್ಗೆ ನಾನೇ ಮುಳ್ಚಿಸ್ಕೊಳ್ಳೋಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ, ಯಾವತ್ತೂ ಮಾಡಲ್ಲ. ನೋಡು, ನಿನ್ನ ಹತ್ರ ಮಾತಾಡಕ್ ನನಗೆ ಟೈಮ್ ಇಲ್ಲ. ಒಳ್ಳೆ ಮಾತನ್ನು ಕೇಳ್ತಾ ಇದ್ರೆ ಬಿಚ್ಕೊಡು ಅಷ್ಟೇ. ಈ ಓಲೆ ಪ್ರೀತಿ ಕಾಲ್ ಕೈ ಕೊಟ್ಟಿರೋದು, ದಯವಿಟ್ಟು ಇದನ್ನ ಮಾತ್ರ ಕೇಳ್ಬೇಡಿ ಅಂದ್ರೆ ಕಾಡಲಿ ಶಾಂತಿಯಲ್ಲಿದೆ, ಬಿರುಗಾಳಿಯೇ ಬೀಸಿದೆ. ಆಸೆಗಳು ಚೋರಾಯಿತೆ, ಅನುರಾಗವೇ ಮುಳ್ಳಾಯಿತೆ. ಆರೋಗ್ಯಕ್ಕೆ ಒಳ್ಳೇದಲ್ಲ ರೀ. ದಯವಿಟ್ಟು ಕುಡಿಯೋದಕ್ಕೆ ಹೋಗ್ಬೇಡಿ. ನಿಮ್ಮ ಕೈ ಮುಗಿತೀನಿ. ಜೊತೆ ಮಾತಾಡಕ್ ನಂಗೆ ಟೈಮ್ ಇಲ್ಲ. ನಾನು ಹೋಗ್ಬೇಕು ಇವಾಗ ಅಷ್ಟೇ. ನಿಮ್ ತಮ್ಮಯ್ಯ ಇದನ್ನ ಬಿಟ್ಬಿಡಿ ಅಂದ್ರೆ ಶಿವನೇ ಕುಡುಕನಲ್ಲದ ಗಂಡನ, ಕೊಟ್ಟಾನೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ. ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ, ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ. ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ, ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ. ಸಹವಾಸ ಚಟವೊಂದು ಇರುವೋನು, ಇರುಳು ಕುಡಿದು ಬಂದು ಬಡಿದು ಬೈಲಾಡುವನು. ಸಾರಾಯಿ ಸಹವಾಸ ಚಟವೊಂದು ಇರುವೋನು, ಇರುಳು ಕುಡಿದು ಬಂದು ಬಡಿದು ಬೈಲಾಡುವನು. ಹೆತ್ತ ಮಕ್ಕಳು ಎಂದು ಆದಾರು ಬೀದಿ ಪಾಲು, ಆದೀತು ಎನ್ನ ಬಾಳು ನೆರೆಹೊರೆಯ ಬಾಯಿ ಪಾಲು, ನೆರೆಹೊರೆಯ ಬಾಯಿ ಪಾಲು, ನೆರೆಹೊರೆಯ ಬಾಯಿ ಪಾಲು. ದಯವಿಟ್ಟು ಹೋಗ್ಬೇಡಿ.
ಪಾಪ ಒಳ್ಳೆ ಹುಡುಗಿ ಪಾಪ ಇಂಥ ಒಳ್ಳೆ ಐಕ್ಳಿಗೆ ಅದೇನೋ ಅಂತಾರಲ್ಲ ಇಂಥ ಹುಡುಗ ಬಾಳಿಲ್ಲ ಅದೇನೋ ಅಂತಾರಲ್ಲ ಅಲ್ಲ ಪುಂಡ್ರಿಗ ಪೂರ್ತಿ ರಾಜ್ಯ ಆನೆ ಗುಡ್ತವ್ರಿಗೆ ಅರ್ಧ ರಾಜ್ಯ ಅಪ್ಪನ ಗುಡ್ತವ್ರಿಗೆ ಸಪ್ಪರ ರಾಜ್ಯ ಅಂತ ಈಗಿನ ಕಾಲದಲ್ಲಿ ಒಳ್ಳೆತನ ಕಾಲ ಇಲ್ಲ ಕಣವ. ಅಲ್ಲ ಕಣವ, ನಿನ್ಗೆ ಅಪ್ಪ ಅಮ್ಮ ಯಾರು ಇಲ್ವೇ? ಇದ್ದಾರೆ ಅಮ್ಮ, ಎಲ್ರು ಇದ್ದಾರೆ. ಆದ್ರೆ ನನ್ ದೇವ್ರೆ ನನ್ಗೆ ಹಿಂಸೆ ಕೊಡ್ತಿರ್ಬೇಕಾದ್ರೆ ಅವರೆಲ್ಲ ಏನ್ ಮಾಡ್ತಾರೆ ನೀವೇ ಹೇಳಿ. ಅಲ್ಲ ಕಣವ, ಅವ್ರೆಂತ ಅಪ್ಪ ಅಮ್ಮ ಅಂತ ಮಗಳು ಕೊಟ್ಟಾದ್ಮೇಲೆ ನನ್ ಮಗಳು ಸುಖವಾಗಿದ್ದಾಳೋ, ಹಳಿ ಆದನು ನನ್ ಮಗಳನ್ನ ಚೆನ್ನಾಗಿ ನೋಡ್ಕೊಂತದನೋ ಇಲ್ವೋ ಅಂತ ಒಂದ್ ದಿವ್ಸಕ್ಕೂ ಬಂದು ವಿಚಾರಿಸಿಲ್ವಲ್ಲ, ಅವ್ರೆಂತ ಅಪ್ಪ ಅಮ್ಮ ಅಂತ. ನಿಷ್ಕಾರಣವಾಗಿ ನನ್ನ ತಂದೆ ತಾಯಿಗಳನ್ನ ಬಯಕ್ ಹೋಗ್ಬೇಡಿ. ಅವರು ದೇವ್ರಂತ ಮನುಷ್ಯರು. ನನ್ ಗೋಳಿನ ಕತೆ ಅವ್ರಿಗೆ ಇಷ್ಟು ಗೊತ್ತಿಲ್ಲ ಅಕ್ಕ. ಅಲ್ಲ ಕಣವ, ನಿಮ್ಮ ಅಪ್ಪ ಅಮ್ಮಂಗೆ ನಿನ್ ಗೋಳಿನ ಕತೆ ಗೊತ್ತಿಲ್ಲ ಅಂತ್ಯ. ನೋಡಿದ್ರೆ ಓದಿರೋ ಹುಡುಗಿ ತರ ಕಾಣಿಸ್ತೀಯ. ನಿಮ್ಮ ಅಪ್ಪ ಅಮ್ಮಂಗೆ ಹಿಂಗೆ ಕಾಗದ ಬರ್ದು ಇಲ್ಲ ಅಂದ್ರೆ ಊರ್ ಗಂಟೆ ಹೋಗಿ ನಿಮ್ಮ ಅಪ್ಪ ಅಮ್ಮನ ಕರ್ಕೊ ಬಂದು ನಿನ್ ಸಂಸಾರನ ಸರಿಪಡಿಸ್ಕೋಬೇಕಲ್ವೇನವ? ಹೌದಕ್ಕ, ನೀವ್ ಹೇಳೋ ಮಾತೇನು ನಿಜನೇ. ಆದ್ರೆ ನಾನು ಹೊಟ್ಟೆಗೆ ಊಟ ಅಂತ ತಿಂದು 3 ದಿನ ಆಯ್ತು. ಹೀಗಿರ್ಬೇಕಾದ್ರೆ ಊರ್ಗ್ ಹೋಗೋದಕ್ಕೆ ಎಲ್ಲಿಂದ ತಾನೇ ತಗೊಂಡ್ಬರ್ಲಿ. ಹಿರಿಯ ಮಗ ಊಟ ಮಾಡಿ 3 ದಿನ ಆಯ್ತಂತೆ. ಅಯ್ಯೋ, ಹೊಟ್ಟೆಲ್ಲ ಕಿವುಸ್ದಂಗ ಆಗಿದ್ದ ಮಗಿ ಕಣ್ಣೀರ್ ನೋಡ್ತಾ ಇದ್ರೆ. ಅಲ್ಲ, ಆ ರಂಜನಪ್ಪ 3 ಹೊತ್ತು ಕುಡ್ಕೊಂಡಿರ್ತಾನೆ. ಆ ಮಗಿ ಕೈಲಿ 1 10 20 ಕೊಟ್ಟಿದ್ರೆ ಆ ಮಗ ಊರ್ ಗಂಟ ಅವ್ರ ಅಪ್ಪ ಅಮ್ಮನ ಕರ್ಕೊಂಡ್ ಬಂದಿರ್ಲಿಲ್ವೇ? ಅಲ್ಲ ಕಾಮಾಳಿ, ಕುಡಿಯೋಕ ಕಾಸು ಕೊಟ್ಟ ಅವನೇ ಕುಡ್ಕತಾನ. ಹಂಗಂದಿಯ? ಅವನಿಗೆ ಸಿಕ್ಕರು ಯಾರ ಕೊಟ್ರು ಸಾಕು ಅನ್ನೋ ಅವತ್ತು ಆಗದ. ಈ ಮಗಿಗೆ ಹೇಳ್ ಕೊಟ್ಟಾನವ ಅವನು. ಹಂಗಂದಿಯ? ಮಗಿನ ನೋಡ್ತಾ ಇದ್ರೆ ಹೊಟ್ಟೆ ಉರಿತಾನೆ. ನೀನು 1 10 20 ಕೊಟ್ಬಿಡು, ಮಗ ಊರ್ ಗಂಟ ಹೋಗಿ ಅವ್ರ ಅಪ್ಪನೋ ಅವ್ರ ಅಣ್ಣನ ಕರ್ಕೊಂಡ್ ಬಂದು ಜೀವನನ ಸರಿಪಡಿಸ್ಕೊಂಡ್ಲಿ. 10 20 ರೈಲ್ವೆ ಸ್ಟೇಷನ್ಗೆ ಬರೀ ಆಟೋದವರು ಸಾಲಲ್ಲ ಕಣ ಮಾಡಿ. 10 20 ಎಲ್ಲಿ ಬಿಸಾಕದ? ಸಾಕಾಗಿಲ್ವೇ? ಅಯ್ಯೋ ನಿನ್ನ ಎತ್ತು ಎತ್ತು ಕಾಸೇ ಇಲ್ಲ ಕಮಾಳಿ. ನಿಂತವ ಕೊಟ್ಟಲ್ಲ ಕೊಡು. 200 ರೂಪಾಯಿ ನೋಟ್ ಕಾಣಿಸ್ತೈತೆ. ಇಲ್ಲ ಕಣ ಕೊಡ. ಈಗ ಈ ಹುಡುಗಿನ ಟ್ರೈನ್ಗೆ ಹತ್ತಿಸ್ಬಿಟ್ಟು ಹೋಗಿ ಕುಣಿಸ್ಬಿಟ್ಟು ಪಾಪ ಕಳಿಸ್ಬಿಟ್ಟು ಬರ್ತೀನಿ. ತಗವ ಈ ಕಾಸ ತಗೊಂಡು ಟ್ರೈನ್ ನಿಮ್ಮ ಊರ್ಗೆ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡು ಬಾ. ಬೇಡಪ್ಪ, ಸಂಬಂಧ ಇಲ್ದಿರೋ ನಿಮ್ಗೆ ವಿನಾಕಾರಣ ತೊಂದರೆ ಕೊಡೋದಕ್ಕೆ ನನ್ ಮನ್ಸು ಯಾಕೋ ಅದು ಅಂದ್ರೆ ನಿಮ್ಮ ಹತ್ರ ಹಣ ಇಸ್ಕೊಂಡಂತ ಗೊತ್ತಾದ್ರೆ ನಮ್ಮನೆಯವರು ಕೋಪ ಮಾಡ್ಕೋತಾರೆ. ಯಾರೋ ಮನೆಯವರು ಅಂದ್ರೆ ಅಯ್ಯೋ, ಒಳ್ಳೆ ಗುಂಡ್ಕಲ್ ಮದುವೆ ಆದಂಗ ಆಯ್ತು ನನ್ ಕತೆ. ಯಾಕೆ ಅಂದ್ರೆ ಮನೆಯವರು ಅಂದ್ರೆ ಗೊತ್ತಿಲ್ವೇ? ನೀನ್ ನನ್ನ ಗಂಟ ಹಾಕಿಲ್ವೇ? 3 ಗಂಟೆ ಯಜಮಾನ್ರು ಆಕೆ ಗಂಡ. ನೋಡವ, ನೀನ್ ನನಗ್ ಸಿಕ್ಕಿದ್ದೆ, ನಾನ್ ನಿಂಗ್ ದುಡ್ಡು ಕೊಟ್ವಿ ಅಂತ ನಿನ್ ಗಂಡನ ಹತ್ರ ನಾವೇನು ಹೇಳಕ್ಕಿಲ್ಲ. ನೋಡವ, ಊರ್ಗೋಗಿ ನಿಮ್ಮ ಅಪ್ಪ ಅವನ ಕರ್ಕ ಬಂದು ನಿನ್ ಸಂಸಾರನ ಸರಿಪಡಿಸ್ಕೊ. ಹಿರಿಯ ಮಗಿನ ಸ್ಟೇಷನ್ ರೈಲ್ವೆ ಸ್ಟೇಷನ್ ಕಣ ಹೇಳು. ರೈಲ್ವೆ ಸ್ಟೇಷನ್ ಅದು ಗೊತ್ತಾಗ್ಬಿಟ್ಟದ. ಅದೇ ಈ ಹೆಣ್ಮಕ್ಳು ಕೂತ್ಕತ್ತಾರಲ್ಲ ಬೋಗಿ, ಆ ಬೋಗಿ ಒಳಗ ನೀಟಾಗಿ ಕೂರ್ಸ್ಬಿಟ್ಟು ಟಿಕೆಟ ನಿನ್ ಜೋಬಲ್ಲಿ ಮಡಿಕೊಬಿಟ್ಟು ಬಂದ್ಬಿಡು. ಪೆದ್ದ ಬಡತದ. ಯಾಕೆ? ಅಲ್ಲ ಕಣ, ಆ ಮಗಿನ ಕುಣಿಸ್ಬಿಟ್ಟು ನಾನು ಬಂದ್ಬಿಟ್ಟು ಟಿಕೆಟ್ ಜೋಬ ಆ ಮಗಿ ಊರ್ಗ್ ಹೋಯ್ತದ. ಬಡತದ ಮಾವನ ಮನೆಗೆ ಹೋಯ್ತ. ಮಾವನ ಮನೆಗ ಜೈಲು ಕಣ. ಹಂಗ ಟಿಕೆಟ್ ಟಿಕೆಟ್ ಕೊಡ್ದೇವರ ಆ ಹುಡುಗಿನ ಟಿಕೆಟ್ ಕೇಳ್ದು ಎಲ್ಲಿ ಕೊಟ್ಟದ ಅದು? ಮತ್ ನಮ್ಮ ಅವ್ವನೂರ್ಗ್ ಹೋಗ್ಬೇಕಾದಾಗ ಟಿಕೆಟ್ ನಿನ್ ಜೋಬಲ್ಲೇ ಮಡಿಕತ್ತೈತೆ. ಯಾರೋ ನೀ ನನ್ನ ಜೊತೆಲಿದ್ದೆ ಮಡಿಕತ್ತೀನಿ. ಗಂಡ ಜೊತೆಲಿ ಇದ್ರೆ ಟಿಕೆಟ್ ನಿನ್ ಜೊತೆಲೇ ಇರ್ಬೇಕು. ನಾನು ಒಬ್ಳೆ ಹೋದ್ರೆ ಟಿಕೆಟ್ ನನ್ನ ಹತ್ರನೇ ಇರ್ಬೇಕು. ಆಯ್ತು, ಹುಷಾರಾಗಿ ಮಗಿ ಕೈಯಲ್ಲಿ ಟಿಕೆಟ್ ಕೊಟ್ಟಿ ಜೋಪಾನದಾಗ ಹತ್ತಿಸಿ ಬಂದ್ಬಿಡು. ಬೀದಿಲಿ ಯಾವ್ದಾದ್ರು ಎಣ್ಣೆ ಕಾಣಿಸ್ಬಿಡ್ತಂತ ಅಲ್ಲೇ ನಿಂತ್ಕೊಬಿಟ್ಟಿಯ. ಏನು ನಿನಗೆ ಮೈಸೂರು ಪೇಟೆ ಗೊತ್ತಿಲ್ಲ? ಮೈಸೂರು ಪೇಟೆ ಸೈಡಲ್ಲಿ ಜೋಪಾನಾಗ ಹೋಗು. ನಮ್ಮ ಊರ್ಲಿ 40 ವರ್ಷ ಬರಗಟ್ ನಿಂತವ. ಸಿಕ್ಕರ ಹುಜ್ಜ ಹಾಕ್ಬಿಡ್ತಾವ. ಜೋಪಾನ. ನೀನೇ ಈ ಮಟ್ಟು ಗುಚ್ತಾ ಇದೀಯ. ಸೈಡ್ಗಳು ಹೋಗು, ಸೈಡ್ಗಳೇ. ಮಗ ಹತ್ತಿಸ್ಬಿಟ್ಟು ಬರ್ತೀನಿ. ಹುಷಾರ ಗೋಟ್ ಬವ್ವ. ಅಕ್ಕ, ತಂದೆ ತಾಯಿ ಯಾವ ರೀತಿ ತಿಳಿಸ್ಬೇಕು ಅಂತ ನಂಗೆ ಗೊತ್ತಿಲ್ಲ ಅಕ್ಕ. ಅಯ್ಯಯ್ಯೋ, ಉಕ್ಕಾರ
ಹೋಗೋದ್ ಮತ್ತೆಲ್ಲ ಯಾಕವ? ಮನ್ಸರಿಗಾಗ್ಬೇಕು. ಹೋಗ ನಿನ್ ಸಂಸಾರನ ಸರಿಪಡಿಸ್ಕೊ. ಏರಿಯಾ ಕರ್ಕೊಂಡು ಹೋಗ್ಬಿಟ್ಟು ಬರೋಗು. ಜೋಪಾನಾಗ ಹತ್ತಿಸ್ಬಿಟ್ಟು ಬತ್ತನೆ ಬಿಸಿ ಬಿಸಿ ಅಡುಗೆ ಮಾಡು. ಹೋಗ್ ಮಾಡಿ ಸ್ವಲ್ಪ ಯಾಕ ಸ್ವಲ್ಪ ತನಿಗೆ ಎಲ್ಲವೇ. ಗೋಡಂಬಿ ಶೇಪು ಬೊಂಬಾಟು ರೂಪು ಎಫ್ಟಿವಿಯೇ ನಿಂತವ್ರ ನಲ್ಲ ಮಂಡ್ಯದ ಬೆಲ್ಲ ನಲ್ಲ ನಲ್ಲ ಮಂಡ್ಯದ ಬೆಲ್ಲ ಬಿಟ್ರೆ ಯಾಕ ಜಮ್ಮಂತ ಶಾಕ ಕೇಳಿಪಿಗೆ ನಿನ್ವೂರ ಬೆಕ್ಕಂತ ವಾಕು ಬೆಚ್ಚವಂತ ಲುಕ್ಕು ಎಫ್ಟಿವಿಯೇ ನಿಂತವ್ರ ನಲ್ಲ ನಲ್ಲ ಮಂಡ್ಯದ ಬೆಲ್ಲ ನಲ್ಲ ನಲ್ಲ ಅರೆ ಮಂಡ್ಯದ ಬೆಲ್ಲ ಬಿಸ್ಲೇರಿ ನಾನು ಮಾಡ್ಲಾ ನಾನಿನ್ನ ಕೂಲು ಕಾವೇರಿದಾಗ ಕಾವೇರಿ ನಾನು ಮಗ್ಲ ನಿನ್ನ ಪಾಲು ಹರಿನ ಹುರಾನ ನಯ ಜಿಂಗಲು ನೀನೆ ಕಣೆ ನಲ್ಲ ನಲ್ಲ ಮಂಡ್ಯದ ಬೆಲ್ಲ ನಲ್ಲ ನಲ್ಲ ಮಂಡ್ಯದ ಬೆಲ್ಲ ಹುಟ್ಟಿದ್ರೆ ಯಾಕ ಜಮ್ಮಂತ ಶಾಕ ಹುಟ್ಟಿದ್ರೆ ಯಾಕ ಜಮ್ಮಂತ ಶಾಕ ಕೇಳಿಪಿಗೆ ನಿನ್ವೂರ ಗೋಡಂಬಿ ಶೇಪು ಬೊಂಬಾಟು ರೂಪು ಎಫ್ಟಿವಿಯೇ ನಿಂತವ್ರ ನಲ್ಲ ನಲ್ಲ ಮಂಡ್ಯದ ಬೆಲ್ಲ ನಲ್ಲ ನಲ್ಲ ಮಂಡ್ಯದ ಬೆಲ್ಲ ಕಲ್ಲಾಸಿ ಪಾಲ್ಯ ಪುತ್ತೂರು ಸುಲ್ಯ ಹೋದಲ್ಲಿ ನಿಂದ ನ್ಯೂಸು ಚಾಲಾಕಿಯಯ್ಯ ಜಾಕೆಷ್ಟೀಯ ಹೋಗಯ್ಯ ಹಿಂದಲೂಸು ದಿಮಾಕು ಚಾಕು ನನ್ನ ನಂಬೆಲ್ಲೆ ಸುಂದರ ಗಾಳಿ ನಲ್ಲ ನಲ್ಲ ಮಂಡ್ಯದ ಬೆಲ್ಲ ನಲ್ಲ ನಲ್ಲ ಮಂಡ್ಯದ ಬೆಲ್ಲ ಮುಟ್ಟಿದ್ರೆ ಯಾಕ ಚಮ್ಮಂತ ಶಾಕ ಹುಟ್ಟಿದ್ರೆ ಯಾಕ ಚಮ್ಮಂತ ಶಾಕ ಕೇಳಿಪಿಗೆ ನಿನ್ವೂರ ಬೆಕ್ಕಂತ ಬಾಕು ಬಿಚ್ಚುವಂತ ಲುಕ್ಕು ಎಫ್ಟಿವಿಯೇ ನಿಂತವ್ರ ನಲ್ಲ ನಲ್ಲ ಮಂಡ್ಯದ ಬೆಲ್ಲ ನಲ್ಲ ನಲ್ಲ ಮಂಡ್ಯದ ಬೆಲ್ಲ ಅಂತೂ ಕೊನೆಗೂ ಒಂದು ದಡಕ್ಕೆ ತಲುಪಿದಂತಾಯ್ತು ನನ್ನ ಜೀವನದ ನೌಕೆ. ಅಂದಿನ ಆವೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ದೆ. ಚಿತ್ರನಟಿ ಮಧುಮತಿ ಸಲಹೆ ಮೇರೆಗೆ ಬೆಂಗಳೂರು ಬಂದಿದ್ದು ಒಳ್ಳೇದೇ ಆಯಿತು. ಇವಾಗ ಚಿತ್ರ ಸಂಸ್ಥೆಯಲ್ಲಿ ನಾನು ದೊಡ್ಡ ನಟನಾಗಿ ಬೆಳೆದಿದ್ದೇನೆ. ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಹಣ ಸಂಪಾದನೆ ಮಾಡ್ತಾ ಇದ್ದೇನೆ. ಈ ವಿಷಯ ಕೇಳಿ ನನ್ನ ತಂದೆ ತಾಯಿಗಳು ಅದೆಷ್ಟು ಖುಷಿ ಪಡ್ತಾ ಇರ್ಬೋದು ಅಲ್ಲ. ನಾನು ಪ್ರತಿ ತಿಂಗಳು ನನ್ನ ತಂದೆ ಹೆಸರಲ್ಲಿ ಮನಿ ಆರ್ಡರ್ ಮಾಡ್ತಾ ಇದ್ದೇನೆ. ಅವ್ರು ಯಾಕೆ ನನಗೆ ಉತ್ತರನೇ ಬರಿತಾ ಇಲ್ವಲ್ಲ? ಇರಲಿ, ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿರ್ಬೇಕು ಅವರು. ಈ ತಿಂಗಳು ನನ್ನ ತಾಯಿ ಹೆಸರಲ್ಲಿ ಹಣ ಕಳಿಸ್ತೀನಿ.
ಕರುಣಾಮೂರ್ತಿಯಾದ ಅವಳು ನನಗೆ ಉತ್ತರ ಬರದೇ ಬರೀತಾಳೆ. ಹೌದು, ಅದೇ ಸರಿಯಾದ ದಾರಿ. ಹಾಗೆ ಮಾಡ್ತೀನಿ. वीडियोस बनाने हैं फिल्मोरा है ना।